ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನಿ ಯಃ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನತಂ ವಿದೇ. ಹೋದ ಬಾರಿ ನಾವು ಮೀಮಾಂಸಕರ ವಿಚಾರಧಾರೆಯನ್ನು ಎದುರುಗೊಳ್ಬೇಕಿತ್ತು. ಮೀಮಾಂಸಕರ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಡ್ತೇನೆ. ವೇದವ್ಯಾಸರು ತಮ್ಮ ಶಿಷ್ಯರ ಮೂಲಕ 2 ಸೂತ್ರವನ್ನು ಬರೆಸಿದ್ರು. ಮೊದಲನೆಯದ್ದು ಕರ್ಮಮೀಮಾಂಸಾ ಅಂತ. ಆ ಕರ್ಮಮೀಮಾಂಸಾವನ್ನು ಬರೆದದ್ದು ಜೈಮಿನಿಗಳು. ಅದಾದ ಮೇಲೆ ಶೇಷ ಮತ್ತು ಪೈಲ ಅವರು ದೈವಿ ಮೀಮಾಂಸಾ ಅಂತ ಬರೆದರು. ಅದರಲ್ಲಿಯೂ ದೈವಿ ಮೀಮಾಂಸಾದ ಮೊದಲನೇ ಸೂತ್ರ, ಕಡೆಯ ಸೂತ್ರವನ್ನು ವೇದವ್ಯಾಸರೇ ರಚನೆ ಮಾಡಿದ್ದು. ಹೀಗಾಗಿ ಕರ್ಮಮೀಮಾಂಸಾ ಮತ್ತು ದೈವಿ ಮೀಮಾಂಸಾ ಎರಡರ ಜೊತೆಗೆ ಮೂರನೆಯದ್ದು ಬ್ರಹ್ಮಮೀಮಾಂಸಾ ಅವರೇ ರಚನೆ ಮಾಡಿದ್ದು. ವೇದವ್ಯಾಸರೇ ರಚನೆ ಮಾಡಿದ್ದು, ಅದರಲ್ಲಿ ಬೇರೆ ಯಾರ ಕೈವಾಡ ಇಲ್ಲ. ಹೀಗಾಗಿ 3 ಮೀಮಾಂಸಾ, ಕರ್ಮಮೀಮಾಂಸಾ, ದೈವಿ ಮೀಮಾಂಸಾ, ಬ್ರಹ್ಮಮೀಮಾಂಸಾ. ಕಾಲಕ್ರಮೇಣ ದೈವಿ ಮೀಮಾಂಸಾ ಇಲ್ಲ, ಅಧ್ಯಯನ ಪರಂಪರೆಯಲ್ಲಿ ಬಿಟ್ಟು ಹೋಗಿ ಇವತ್ತು ಅದು ಯಾರಿಗೂ ಸಿಗಲ್ಲ. ಅದರಿಂದ ನಮಗೆ ಇರೋದು ಕರ್ಮಮೀಮಾಂಸಾ ಮತ್ತು ಬ್ರಹ್ಮಮೀಮಾಂಸಾ. ಅದನ್ನೇ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಕರೀಲಿಕ್ಕೆ ಶುರು ಮಾಡೋದು. ಪೂರ್ವ ಮೀಮಾಂಸಾ ಜೈಮಿನಿಗಳು ರಚನೆ ಮಾಡಿದ್ದು, ಉತ್ತರ ಮೀಮಾಂಸಾ ಬ್ರಹ್ಮದೇವರು, ಇದು ಸಾಕ್ಷಾತ್ ವೇದವ್ಯಾಸರು ರಚನೆ ಮಾಡಿದ್ದು. ಈ 2 ಮೀಮಾಂಸಾಗಳು. ಆ ಕರ್ಮಮೀಮಾಂಸಾ ಏನಿದೆ ಅದಕ್ಕೆ ಒಬ್ಬ ವ್ಯಾಖ್ಯಾನ ಬರೆದ ಶಬರಸ್ವಾಮಿ ಅಂತನ್ನುವವ. ಆ ವ್ಯಾಖ್ಯಾನ ಏನಿದೆ ಅದು ಶಾಬರ ಭಾಷ್ಯ ಅಂತ. ಅದು ಸರಿಸುಮಾರು ಬುದ್ಧನ ಆಸುಪಾಸಿನಲ್ಲಿ ಬಂದದ್ದು ಅಂತ ಒಂದು ಊಹೆ ಇದೆ. ಅದರ ಮೇಲೆ ಮೀಮಾಂಸಾದವರ ದಾರಿ ಬೇರೆ ಆಯಿತು. ಜೈಮಿನಿಗಳು ವೇದವ್ಯಾಸರಿಗೆ ಸಮ್ಮತವಾಗಿ ಸೂತ್ರವನ್ನು ರಚನೆ ಮಾಡಿದ್ದಾರೆ. ಆದರೆ ಭಾಷ್ಯಕಾರರು ಸೂತ್ರಕ್ಕೆ ವಿರುದ್ಧವಾಗಿ, ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗಿ ವ್ಯಾಖ್ಯಾನ ಮಾಡುವುದು. ಶಬರಸ್ವಾಮಿ ಅವರೆಲ್ಲ ಒಂದು ಅದರ ಮೇಲೆ ಭಾಷ್ಯ ಇದೆ. ಟುಪ್ಟೀಕಾ ಅಂತ ಹೇಳಿ ಒಂದಿದೆ, ಶ್ಲೋಕವಾರ್ತಿಕ ಅಂತ ಕುಮಾರಿಲ ಭಟ್ಟರದ್ದಿದೆ. ಆಮೇಲೆ ಅಲ್ಲಿ ನ್ಯಾಯಸುಧಾ ಅಂತ ಹೇಳಿ ಒಂದು ಗ್ರಂಥ, ಮೊದಲನೇ ನ್ಯಾಯಸುಧಾ ಅದು, ನ್ಯಾಯಸುಧಾ. ಆ ಎಲ್ಲ ಗ್ರಂಥಗಳು, ನ್ಯಾಯರತ್ನ ಮೊದಲಾದ ಗ್ರಂಥಗಳು. ಆಮೇಲೆ ಅನೇಕ ಮೀಮಾಂಸಾ ಶಾಸ್ತ್ರ ದೊಡ್ಡ ಸಾಗರವಾಗಿ ಇವತ್ತು ಬೆಳೆದಿದೆ. ಆದರೆ ಜೈಮಿನಿಗಳ ಮೂಲ ಸ್ಪರ್ಶವೇ ಇಲ್ಲದೆ, ಜೈಮಿನಿಗಳ ಅಭಿಪ್ರಾಯದ ಸ್ಪರ್ಶವೇ ಇಲ್ಲದ ಭಾಷ್ಯ ಶಬರಸ್ವಾಮಿ ಮೊದಲಾದವರದ್ದು. ಕೇವಲ ಅದು ತರ್ಕಕರ್ಕಶ ಪ್ರತಿಸ್ಪರ್ಧೆಯಿಂದ ಬರೆದದ್ದು. ಅದರಲ್ಲಿ ಕೆಲವು ಗ್ರಂಥಗಳು ಅಂತ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಹೇಳ್ತಾರೆ. ಇದನ್ನೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ನಮಗೆ ತ್ರಿವಿಕ್ರಮ ಪಂಡಿತರ ಮಾತು ಸರಿ ಅಂತ ಅನಿಸುತ್ತೆ. ಅವರು ಹೇಳ್ತಾರೆ, ಜೈಮಿನಿ ಪ್ರಮಾಣಂ ನತು ಜೈಮಿನೀಯಾಹ ಅಂತ. ನಾವು ಜೈಮಿನಿಗಳನ್ನು ಒಪ್ತೇವೆ, ಜೈಮಿನೀಯರನ್ನು ಒಪ್ಪಲ್ಲ. ರಾಮಕೃಷ್ಣಾಶ್ರಮದ ಸ್ವಾಮಿಗಳೊಬ್ಬರು ಬರೆದಿದ್ದಾರೆ, ದಟ್ಸ್ ವೈ ಐ ಲೈಕ್ ಜೀಸಸ್ ಕ್ರೈಸ್ಟ್ ಅಂಡ್ ಡೋಂಟ್ ಲೈಕ್ ಕ್ರಿಶ್ಚಿಯನ್ಸ್ ಅಂತ. ಅವನ ಪುಸ್ತಕನೇ ಇದೆ.
ಆ ಪುಸ್ತಕದ ಶೀರ್ಷಿಕೆ ಇದು ಇಷ್ಟುದ್ದ. ನಾವು ಕ್ರಿಸ್ತನನ್ನು ಒಪ್ಪುತ್ತೇವೆ, ಕ್ರಿಶ್ಚಿಯನ್ನರನ್ನಲ್ಲ. ಹಾಗೆ ಅದಕ್ಕೆ ಸಮಾನವಾದ ಸ್ಲೋಗನ್ ನಮ್ಮದು, ಜೈಮಿನಿ ಪ್ರಮಾಣಂ ನತು ಜೈಮಿನೀಯಾಹ. ಜೈಮಿನಿಯನ್ನು ಒಪ್ತೇವೆ, ಜೈಮಿನೀಯರನ್ನಲ್ಲ. ಆ ಜೈಮಿನೀಯರನ್ನು ಯಾಕೆ ಒಪ್ಪಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಅವರು ದೇವರನ್ನೇ ಒಪ್ಪಲಿಲ್ಲ. ಹಾಗಾದರೆ ವೇದ ಇದೆಯಲ್ಲ, ವೇದ ಯಾಕಿದೆ? ವೇದ ಏಕಿದೆ ಅಂದರೆ ಕರ್ಮ ಮಾಡಿ ಅಂತ ಹೇಳಲಿಕ್ಕಿದೆ ಅಷ್ಟೆ. ಹಾಗಾದರೆ ದೇವರನ್ನು ಹೇಳುವ ವೇದಕ್ಕೆ ಏನರ್ಥ? ಯಜ್ಞ ಮಾಡಿ ಅನ್ನೋದರಲ್ಲಿ ಪರ್ಯವಸಾನ ಆಗತ್ತೆ. ಈಗ ಯೋಗದಲ್ಲಿ ಹೇಳ್ತಾರಲ್ಲ, ಸೋಕಾಲ್ಡ್ ಯೋಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ದೇವರು ಒಂದು ನೆಪ ಧ್ಯಾನಕ್ಕೆ, ದೇವರಿಗಿಂತ ಒಳ್ಳೆ ನೆಪ ಇಲ್ಲ ಧ್ಯಾನಕ್ಕೆ. ಹೀಗಾಗಿ ದೇವರನ್ನ ಏನು ಮಾಡಿ ಬಿಟ್ಟು ಬಿಡಿ, ಧ್ಯಾನದಲ್ಲಿ ಉಪಯೋಗಿಸಿ ಬಿಡಿ, ನೀವು ಯೋಗದಿಂದ ಎತ್ತರಕ್ಕೆ ಏರಿ. ಇದು ಅವರ ವಾದ. ಹೀಗಾಗಿ ಯೋಗ ಅನ್ನೋದು ಭಾರತೀಯ ಸಂಸ್ಕೃತಿ ಪರಂಪರೆಯ ಸಮರ್ಥ ಪ್ರತಿನಿಧಿಯ ಅಂದರೆ ಅಲ್ಲ, ಭಾರತೀಯ ಸಂಸ್ಕೃತಿಗೆ ಹತ್ತಿರ ಆಗಿರಬಹುದು. ಸಂಸ್ಕೃತಿ ಅಂದರೆ ಲೈಫ್ ಸ್ಟೈಲ್, ಭಾರತೀಯ ಸಂಸ್ಕೃತಿ ಆಗಿರಬಹುದು, ಆದರೆ ಇಟ್ ಈಸ್ ನಾಟ್ ಬ್ಯಾಕ್ಡ್ ಬೈ ವೇದ. ವೇದಕ್ಕೆ ಸಂಬಂಧಪಟ್ಟಿಲ್ಲ. ಬೇಕಾದರೆ ವೇದಕ್ಕೆ ಅನುಗುಣವಾಗಿ ಅದರಲ್ಲಿರುವ ಆ 8 ಅಂಗಗಳನ್ನು ವೇದಕ್ಕೆ ಬಳಸಿಕೊಳ್ಳಬಹುದೇ ವಿನಃ ಅದು ತಟಸ್ಥ. ಹಾಗೆ ನಾವು ದೇವರನ್ನು ಯಾಕೆ ಹೇಳಬೇಕು? ಯಜ್ಞಕ್ಕಾಗಿ ಹೇಳಬೇಕು. ದೇವರು ಅನ್ನೋದು ನೆಪ ಅಂತ ಅವರು ಅಂದರು. ಏನೋ ಧ್ಯಾನ ಮಾಡಬೇಕಲ್ಲ, ಏನೋ ಒಂದು ಹೇಳಬೇಕು, ಇದು ಇರುವಂಥದ್ದು. ಇಷ್ಟರೊಂದಿಗೆ ನಾವು ಈ ಮತಕ್ಕೆ ಪ್ರವೇಶ ಮಾಡ್ತೀವಿ. ನಚ ಕೇವಲ ಸಿದ್ಧೇ ಅರ್ಥೇ ವ್ಯುತ್ಪತ್ತ್ಯ ಭಾವಾದ ಅಪ್ರಾಮಾಣ್ಯಂ. ಕೇವಲ ಸಿದ್ಧವಾದ ಅರ್ಥದಲ್ಲಿ ವ್ಯುತ್ಪತ್ತಿ ಇಲ್ಲ, ಆದ್ದರಿಂದ ಪ್ರಾಮಾಣ್ಯವಿಲ್ಲ. ಏನು? ಕನ್ನಡ ಅನುವಾದ ಇದ್ದಾಗಿದೆಯಲ್ಲ, ನಿಮ್ಮ ಪುಸ್ತಕದ ಕನ್ನಡ ಅನುವಾದ ಇದ್ದಾಗಿದೆಯಲ್ಲ ಅಂತ ಹೇಳಬಹುದು. ಬಿಡಿಸ್ತೇನೆ. ಸಿದ್ಧ ಅಂದರೆ ಯಾವುದನ್ನು ಆ್ಯಕ್ಷನ್ನಲ್ಲಿ ಅಪ್ಲೈ ಮಾಡಲಿಕ್ಕಾಗಲ್ವೋ ಅದು ಸಿದ್ಧ. ಸಿದ್ಧ ವಿಚ್ ಈಸ್ ನಾಟ್ ಅಪ್ಲಿಕಬಲ್, ಅದನ್ನು ಸಿದ್ಧ. ಈಗ ದೇವರು, ಅದನ್ನು ನೀನು ಆ್ಯಕ್ಷನ್ನಲ್ಲಿ ಅಪ್ಲೈ ಮಾಡಲಿಕ್ಕಾಗಲ್ಲ. ದೇವರ ಗುಣ ಆ್ಯಕ್ಷನಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗೋಲ್ಲ. ಹಿಂದೆ ಒಂದು ಕಾಲದಲ್ಲಿ ಹೀಗಿತ್ತು, ಇವಾಗ ಹೀಗೆ ಇದೆ ಹಿಸ್ಟ್ರಿ, ಇದು ಅಪ್ಲೈ ಮಾಡಲಿಕ್ಕಾಗಲ್ಲ. ಒಂದು ಕಾಲದಲ್ಲಿ ಪದ್ಮನಾಭನಗರದಲ್ಲಿ ಮನೆಗಳೇ ಇರಲಿಲ್ಲ, ಒಂದೇ ಮನೆ ಇತ್ತು. ಅದನ್ನು ಅಪ್ಲೈ ಮಾಡೋದೇನು? ಅಷ್ಟೇ, ತಿಳ್ಕೊಳ್ಬೇಕಷ್ಟೆ. ಇದು ಸಿದ್ಧ. ವೇದ ಸಿದ್ಧವಾದದ್ದನ್ನು ಹೇಳೋಲ್ಲ. ಅಂದರೆ ಏನರ್ಥ? ಯಾವುದನ್ನು ಅಪ್ಲೈ ಮಾಡಲಿಕ್ಕಾಗಲ್ವೋ ಅದನ್ನು ಹೇಳಲ್ಲ ವೇದ. ವೇದ ಯಾವುದನ್ನು ಹೇಳುತ್ತೋ ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗತ್ತೆ. ವೇದ ಹೇಳುವುದು ಯಾವುದನ್ನು ಅಪ್ಲೈ ಮಾಡಲಿಕ್ಕೆ ಆಗತ್ತೆ? ಯಜ್ಞ. ಯಜ್ಞ ಏನಿದೆ, ಯಜ್ಞವನ್ನು ಹೇಳಿದಾಗ ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗತ್ತೆ. ಹೀಗೆ ಯಜ್ಞ ನಡೆಯುತ್ತೆ, ಅಲ್ಲಿ ಕುಂಡವನ್ನು ಹೀಗೆ ಮಾಡಬೇಕು, ಈ ರೀತಿ ಆಹುತಿಯನ್ನು ಕೊಡಬೇಕು, ಇದೆಲ್ಲ ವೇದ ಹೇಳಿದ್ರೆ ಅದನ್ನು ಅಪ್ಲೈ ಮಾಡಲಿಕ್ಕಾಗತ್ತೆ. ಅದು ಕಾರ್ಯ. ಕಾರ್ಯಕ್ಕೆ ವಿರುದ್ಧವಾದ ಪದ ಯಾವುದು? ಸಿದ್ಧ, ವಿಚ್ ಇಸ್ ನಾಟ್ ಅಪ್ಲಿಕಬಲ್. ಕೇವಲ ಸಿದ್ಧೇ ಅರ್ಥೇ. ದೇವರು ಅಪ್ಲೈ ಮಾಡಲಿಕ್ಕಾಗಲ್ಲ, ಅವನನ್ನು ತಿಳ್ಕೊಂಡೇನು ಮಾಡೋದು? ವೇದಕ್ಕೆ ವ್ಯುತ್ಪತ್ತಿ ಅಂದ್ರೇನು? ಪದ ಹಾಗೂ ಪದಾರ್ಥದ ನಡುವಣ ಸಂಬಂಧವನ್ನು ವ್ಯುತ್ಪತ್ತಿ ಅಂತ ಕರೀತಾರೆ.
ದೇವರನ್ನ ಆಕ್ಷನಲ್ಲಿ ಅಪ್ಲೈ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ ವೇದ ಅವನನ್ನು ಹೇಳಲಿಕ್ಕೇ ಹೋಗಲ್ಲ. ವೇದ ಆಕ್ಷನ್ ಓರಿಯೆಂಟೆಡ್ ಮ್ಯಾನ್ಯುವಲ್ ಫಾರ್ ಯಜ್ಞಾಸ್. ಅವ್ರ ವಾದ. ಆದ್ದರಿಂದ ಸದಾಗಮೈಕ ವಿಜ್ಞೇಯ ಅಲ್ಲ ದೇವರು. ಪದಾರ್ಥಗಳ ನಡುವಣ ಸಂಬಂಧ ಅಂದರೆ ನಮಗೆ ಅದು ಪ್ರಜ್ಞೆಯಲ್ಲಿ ಮೂಡಿಬಿಡತ್ತೆ, ಅದು ಸಂಬಂಧ. ಅಂದರೆ ನಾನು ಮಡಿಕೆ ಅಂತ ಹೇಳಿದ ಕೂಡಲೇ ಮಡಿಕೆ ಅನ್ನುವ ಶಬ್ದಕ್ಕೆ ಆ ಕಂಬುಗ್ರೀವಾದಿಮಾನ್ ಆಕಾರ ಆಗಿರುವ ಆಕಾರ ತಲೆಗೆ ಬಂದ್ಬಿಡುತ್ತೆ. ಆ ಸಂಬಂಧ ಅದು. ಕುರ್ಚಿ ಅಂತ ಹೇಳಿದ ಕೂಡಲೇ ನಮಗೆ 4 ಕಾಲುಗಳಿರುವ ಒಂದು ಆಕಾರ ಟಕ್ಕ ನೆನಪಾಗ್ಬಿಡತ್ತೆ. ಇದನ್ನ ಸಂಬಂಧ ಅಂತ. ಈ ಸಂಬಂಧ ಹೊಳಿಬೇಕಾಗಿರೋದು ಇಲ್ಲಿ ಅಥವಾ ಇಲ್ಲಿ. ಇದನ್ನು ವ್ಯುತ್ಪತ್ತಿ ಅಂತ ಕರೀತಾರೆ. ಈ ಶಬ್ದಕ್ಕೆ ಇದು ವಿಷಯ, ಅದು ವ್ಯುತ್ಪತ್ತಿ. ಕೇವಲ ಸಿದ್ಧೇ ಅರ್ಥೇ ವ್ಯುತ್ಪತ್ತ್ಯ ಭಾವಾತ್ ಅಪ್ರಾಮಾಣ್ಯಂ ಅಂತಾನೆ. ವೇದ ದೇವರನ್ನು ಹೇಳಿದರೆ ವೇದ ಅಪ್ರಮಾಣ ಆಗುತ್ತೆ. ದೇವರನ್ನು ಹೇಳದಿದ್ದರೆ ಮಾತ್ರ ಪ್ರಮಾಣ ಆಗುತ್ತೆ ವೇದ. ಇದು ಅವ್ರ ವಾದ. ದೇವರನ್ನು ಹೇಳಿದ್ರೆ ಆ ವೇದ ಅಪ್ರಮಾಣ. ಯಾಕೆ? ದೇವರನ್ನ ಅಪ್ಲೈ ಮಾಡ್ಲಿಕ್ಕೆ ಬರಲ್ವಲ್ಲ. ಒಂದು ರೀತಿ ಅದು ಮಿಷನ್ನಿನ ಮ್ಯಾನ್ಯುವಲ್ ಇದ್ದ ಹಾಗೆ. ಒಂದು ಪುಸ್ತಕ ಕೊಟ್ಟಿರ್ತಾರೆ ಹೇಗೆ ಬಳಸಬೇಕು ಅಂತ. ಆ ಮ್ಯಾನ್ಯುವಲ್ ಬುಕ್ ಇದ್ದ ಹಾಗೆ ವೇದ, ಟೂಲ್ ಕಿಟ್ ಅಷ್ಟೇ. ವೇದ ಅನ್ನೋದು ಹಾಗೆ. ಅದಕ್ಕಾಗಿ ನೀವು ಈ ಪದ ನೆನಪಿಟ್ಕೊಳ್ಬೇಕು, ಕಾರ್ಯ ಮತ್ತು ಸಿದ್ಧ. ಕಾರ್ಯ ಅಂದರೆ ವಿಚ್ ಇಸ್ ಅಪ್ಲಿಕಬಲ್, ಅದನ್ನು ನಾವು ಅಪ್ಲೈ ಮಾಡಲಿಕ್ಕಾಗತ್ತೆ ಕೆಲಸದಲ್ಲಿ. ಸಿದ್ಧ ಅಂದರೆ ಮಾಡಲಿಕ್ಕಾಗಲ್ಲ, ಇನ್ಅಪ್ಲಿಕೇಬಲ್, ಅದು ಸಿದ್ಧ. ಸಿದ್ಧ ಮತ್ತು ಕಾರ್ಯ. ಮೀಮಾಂಸಕರು ಏನು? ಕಾರ್ಯತಾವಾದಿಗಳು. ಯಾವುದೇ ಒಂದು ಜ್ಞಾನ ಕ್ರಿಯೆಯಲ್ಲಿ ಅಪ್ಲೈ ಆದರೆ ಮಾತ್ರ ಅದು ಪ್ರಮಾಣ, ಇಲ್ಲ ಅಂದ್ರೆ ಅಲ್ಲ ಅಂತ ಹೇಳುವವರು ಅವರು ಕಾರ್ಯತಾವಾದಿಗಳು. ಇವತ್ತಿಗೂ ಕೂಡ ಅದೇ ರೀತಿಯಾದ ಪ್ರಜ್ಞೆಯಲ್ಲಿಯೇ ನಾವು ಭಾಷೆ ಓದ್ತಾ ಇರೋದು. ಅಪ್ಲೈಡ್ ಸೈನ್ಸು ಅಂತ ಓದ್ತಾ ಇರೋದೇ ಕಾರ್ಯತಾವಾದದ ಇನ್ನೊಂದು ರೂಪ. ನಾವು ಇದನ್ನು ನ್ಯಾಯಸುಧಾ ಅನುವಾದ ಮಾಡಬೇಕಾದ್ರೆ ನಾವು ಈ ಲೆವೆಲ್ಗೆ ತಂದು ಹೇಳದೆ ಹೋದರೆ ನಾವೆಲ್ಲ ಓದ್ತಾ ಇರೋದಕ್ಕೆ ಇದು ವಿರುದ್ಧ, ನಾವೆಲ್ಲ ಓದ್ತಾ ಇರೋದನ್ನು ಇದನ್ನು ಕರೆಕ್ಷನ್ ಮಾಡುತ್ತೆ ಅನ್ನೋದೇ ಐಡಿಯಾ ಇಲ್ಲದೆ ಕೇಳ್ಕೊಂಡು ಹೊಟ್ಟೋಗ್ತೀವಿ. ಯಾಕೆಂದರೆ ಅವರು ಪಾರಿಭಾಷಿಕ ಪದದಲ್ಲಿ ಅವರು ಟೆಕ್ನಿಕಲ್ ಟರ್ಮಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಇವರು ಟೆಕ್ನಿಕಲ್ ಟರ್ಮಲ್ಲಿ ಇವ್ರು ಇರ್ತಾರೆ. ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ ಅಂದ್ಕೊಂಡು ಎದ್ದೋಗ್ತಾರೆ. ಅದು ಏನು ದೇವರಿಗೆ ಗೊತ್ತು. ಮಂಗಳದಲ್ಲಿ ಇದಾಗುವಂಥ ಸಮಸ್ಯೆ. ಅದರಿಂದ ಕೇವಲ ಸಿದ್ಧೇ ಅರ್ಥೇ ವ್ಯುತ್ಪತ್ತ್ಯ ಭಾವಾತ್ ಅಪ್ರಾಮಾಣ್ಯಂ ನ. ಇದು ಅವ್ರ ವಾದ. ಆಚಾರ್ಯರು ಹೆಂಗೆ ಖಂಡನೆ ಮಾಡಿದ್ರು? ಸಿದ್ಧಾನ್ವಿತ ಏವ ವ್ಯುತ್ಪತ್ತಿ ಗೃಹೀತೇಹೇ. ನೋಡಿ, ಯಾವುದೇ ಒಂದು ಭಾಷೆಯನ್ನು ತಿಳ್ಕೊಳ್ಬೇಕಾದ್ರೆ ಇನ್ಅಪ್ಲಿಕೇಬಲ್ ಆದದ್ದನ್ನು ತಿಳ್ಕೊಳ್ತೇವೆ, ಅಪ್ಲಿಕೇಬಲ್ ಆದದ್ದನ್ನು ತಿಳ್ಕೊತೇವೆ, ಎರಡೂ ಜೊತೆಗೆ ತಿಳ್ಕೊತೇವೆ. ಸಿದ್ಧಾನ್ವಿತೆ ಏವ ವ್ಯುತ್ಪತ್ತಿ ಗೃಹೀತೇ. ಸಿದ್ಧ ಅಂದರೆ ನಾ ಹೇಳಿದ್ದೇನೆ ಕಾರ್ಯಕ್ಕೆ ವಿರುದ್ಧ, ಕಾರ್ಯ ಅಂದರೆ ಅಪ್ಲಿಕೇಬಲ್. ಇದನ್ನು ಗಟ್ಟಿ ಇಟ್ಕೊಂಡ್ರೆ ಸಿದ್ಧಾನ್ವಿತ ಏವ ಗೃಹೀತೇ, ಸಿದ್ಧಾನ್ವಿತವಾದ ಕಾರ್ಯದಲ್ಲಿ ಪದದ ಅರ್ಥ ಇದೆ ಅಂತ ತಿಳ್ಕೊತೇವೆ. ನೋಡು, ಬಿಳಿಯಾದ ಬಟ್ಟೆ ಇದೆ, ತಗೊಂಡು ಬಾ. ಅಲ್ಲಿ ಬಿಳಿಯನ್ನು ಕಾರ್ಯಕ್ಕೆ ಅಪ್ಲೈ ಮಾಡ್ತೇವ? ನೋಡು, ಆ ರೂಮ್ಗೆ ಹೋಗು, ನಿನಗೆ ಅಲ್ಲೊಂದು ಅಲ್ಮೇರ ಕಾಣುತ್ತೆ,
ಅಲ್ಮೇರಾದ ಪಕ್ಕ ಕನ್ನಡಿ ಇದೆ. ಆ ಕನ್ನಡಿಯ ಬೆಂಗಡೆಯಲ್ಲಿ ಈ ವಸ್ತು ಇದೆ, ಅದನ್ನು ತಗೊಂಡು ಬಾ. ನಾವು ವಸ್ತುವನ್ನು ಗ್ರಹಿಸಬೇಕಾದ್ರೆ ಕಾರ್ಯದಲ್ಲಿ ಎಲ್ಲ ಅಪ್ಲೈ ಆಗತ್ತಾ? ಸಿದ್ಧವಾದದ್ದರ ಬೋಧವು ಬಂತು ತಾನೆ. ಎಲ್ಲವನ್ನ ಕೆಲಸಕ್ಕೆ ಅಪ್ಲೈ ಮಾಡಿಯೇ ನೋಡೋದಲ್ಲ. ಕೆಲವೊಮ್ಮೆ ಹೋಗ್ತಾನೆ, ನೇರ ಆ ವಸ್ತುವೇ ಕಣ್ಣಿಗೆ ಬೀಳುತ್ತೆ, ಎತ್ಕೊಂಡ್ಬರ್ತಾನೆ, ಉಳಿದದ್ದು ನೋಡ್ಲಿಕ್ಕೆ ಹೋಗಲ್ಲ. ಅದು ಅಪ್ಲೈ ಆಗಲಿಲ್ಲ ಅಂದ್ರೆ ಇವನ್ ಪ್ರಕಾರ ಸೀದಾ ಹೋಗ್ಬೇಕು. ಹೀಗೆ ಅಲ್ಮೇರಾವನ್ನು ದಿಟ್ಟಿಸಿ ನೋಡಿ, ಆ ಕೆಲಸ ಆಯ್ತು. ಆಮೇಲೆ ಕನ್ನಡಿ, ಆಮೇಲೆ ವಸ್ತು. ಹಾಗೆ ಯಾರಾದ್ರೂ ನೋಡ್ತಾರ? ಇಲ್ಲ. ವಸ್ತುವಿನ ಬೋಧ ಬರೋದಷ್ಟೇ ಮುಖ್ಯ. ಆ ವಸ್ತುವಿನ ಬೋಧದಲ್ಲಿ ಇರುವ ಬೇರೆ ಇನ್ನೇನಿದೆ ಅದು ಹಾಗಾದ್ರೆ ವೇಸ್ಟಾ ಜ್ಞಾನ? ಇಲ್ಲ. ಒಂದು ವಸ್ತುವನ್ನು ಗ್ರಹಿಸಬೇಕಾದ್ರೆ ಕೇವಲ ಅಪ್ಲಿಕೇಬಲ್ ಆದದ್ದನ್ನು ಮಾತ್ರ ಗ್ರಹಿಸಲ್ಲ, ಯಾವುದು ಅಪ್ಲಿಕೇಬಲ್ ಆಗಲ್ಲ ಅದನ್ನು ಗ್ರಹಿಸ್ತೇವೆ. ಅದನ್ನ ಆಚಾರ್ಯರು ಹೇಳಿದ್ರು, ಸಿದ್ಧಾನ್ವಿತೇ ಏವ ವ್ಯುತ್ಪತ್ತಿ ಗೃಹೀತೇ ಹೇ. ಅದು ಹೆಂಗೆ ಪ್ರೂಫ್? ಏನು ಪ್ರೂಫ್ ಅದಕ್ಕೆ? ಎಲ್ಲ ಜ್ಞಾನವೂ ಕೂಡ ಅಪ್ಲೈ ಆಗಲೇಬೇಕು. ನಮ್ಮ ಸಿಲೆಬಸ್ ಆಗಿದೆ. ಅದಕ್ಕಾಗಿಯೇ ನಾವು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದೇವೆ. ಇವರು ಅದಕ್ಕಾಗಿಯೇ ಯಜ್ಞಶಾಲೆ ಮಾಡಿಕೊಂಡಿದ್ದಾರೆ. ಎಲ್ಲ ಜ್ಞಾನವೂ ಕೆಲಸದಲ್ಲೇ ಅಪ್ಲೈ ಆಗಲೇಬೇಕು. ಇದು ರೂಲ್. ಅಂದರೆ ಓಹೋ, ಚಿಕ್ಕವರಾಗಿದ್ದಾಗ ಮರೆತು ಬಿಟ್ರೋ. ಒಂದು ಮಗು ಹೇಗೆ ಭಾಷೆ ಕಲಿಯುತ್ತೆ? ಮಗುವಿಗೆ ಪಾಸ್ಟ್ ಟೆನ್ಸ್ ಗೊತ್ತಿಲ್ಲ, ಫ್ಯೂಚರ್ ಟೆನ್ಸ್ ಗೊತ್ತಿಲ್ಲ, ಆಯ್ತಾ? ಪ್ರೆಸೆಂಟ್ ಟೆನ್ಸಿನಲ್ಲಿಯೂ ಎಲ್ಲವೂ ಗೊತ್ತಾಗಲ್ಲ. ಇಯಂ ಮಾತಾ ಅಯಂ ಪಿತಾ ಇತ್ಯಾದವು ಅಂಗುಲಿ ಪ್ರಸಾರಣಾದಿ ಪೂರ್ವಕ ನಿರ್ದೇಶೇನೈವ ಹಿ ತಜ್ಜಾನಾತಿ. ನೋಡು, ಇದು ತಾಯಿ, ಇದು ತಂದೆ, ಓ ನೋಡು ಅದು ಬಸ್ಸು ತೋರಿಸ್ತೇವೆ ಮಕ್ಕಳಿಗೆ. ಅದರಲ್ಲಿ ತಿಳ್ಕೊತಾರೆ, ಅದು ಬಸ್ಸು ಅಂತ ತಿಳ್ಕೊತಾನೆ ವಿನಃ ಮುಂದೆ ಇದು ಕಾರ್ಯಕ್ಕೆ ಉಪಯೋಗ ಆಗತ್ತೆ ಅಂತ ಮಗು ತಿಳ್ಕೊಳ್ತಾನೆ ಇಲ್ಲ. ಅಲ್ಲ, ಕಾರ್ಯ ಇದೆ, ಕಾರ್ಯ ಮಾತ್ರನ ತೋರಿಸೋದು. ಕಾರ್ಯ ಅಂದ್ರೆ ಅದು ಕೆಲಸದಲ್ಲೇ ಅಪ್ಲೈ ಆಗಲ್ಲ, ಮುಂದಿನ ಕೆಲಸದಲ್ಲಿ ಅಪ್ಲೈ ಆಗತ್ತೆ ಅಂತ ಮಗು ತಿಳ್ಕೊಂಡಿರಲ್ಲ. ನಿಮಗೆ ಅವ್ರ ಪ್ರಕ್ರಿಯೆ ಹೇಳ್ತೇನೆ ಇವಾಗ. ಇದನ್ನು ಹೇಳ್ಬಿಟ್ಟು ಆಮೇಲೆ ಅವ್ರ ಪ್ರಕ್ರಿಯೆ ಹೇಳ್ತೇನೆ. ತಜ್ಜಾನಾತಿ, ಇದು ನಮ್ಮ ಪ್ರಕ್ರಿಯೆ. ಅವ್ರ ಪ್ರಕ್ರಿಯೆ ಹೇಗಿದೆ ಗೊತ್ತಾ? ಕೇಳಿದ್ರೆ ನಗು ಬರುತ್ತೆ, ಆಯ್ತಾ? ಮನಸಾರೆ ನಕ್ಕಿ ಬಿಡಿ, ಏನು ತೊಂದರೆ ಇಲ್ಲ. ಆ ನಗು ದಾಖಲಾಗಲಿ, ಅಡ್ಡಿ ಇಲ್ಲ. ಯಾಕೆಂದ್ರೆ ಅವ್ರ ಪ್ರಕ್ರಿಯೆ ಹಂಗಿದೆ. ಕೆಲವೊಂದು ಪ್ರಾಚೀನ ಭಾರತದ ಶಾಸ್ತ್ರ ಪ್ರಕ್ರಿಯೆಗಳು, ವಿಶೇಷತಃ ತರ್ಕಶಾಸ್ತ್ರ, ಮೀಮಾಂಸಾ, ವ್ಯಾಕರಣ, ಇವುಗಳ ಕೆಲವೊಂದು ಪ್ರಕ್ರಿಯೆಗಳು ಹಿಂಗೆ ಇವೆ. ನೋಡಿ, 3 ಜನರನ್ನು ತಿಳ್ಕೊಳ್ಳಿ ಮೊದಲು. ಪ್ರಯೋಜ್ಯ ವೃದ್ಧ, ಪ್ರಯೋಜಕ ವೃದ್ಧ, ಮಧ್ಯಮ ವೃದ್ಧ ಅಂತ. ವೃದ್ಧ ಅಂದರೆ ಬೆಳೆದವರು ಅಂತ ಅಷ್ಟೇ ಅರ್ಥ. ಪ್ರಯೋಜಕ ವೃದ್ಧ ಅಂದರೆ ಏನು? ಹೇಳುವವ, ಕಮಾಂಡರ್, ಇದನ್ನು ತಗೊಂಬ ಅಂತ ಯಾರು ಆರ್ಡರ್ ಮಾಡ್ತಾನೆ ಅವನು ಪ್ರಯೋಜಕ ವೃದ್ಧ. ಯಾರು ಆ ಕಮಾಂಡಿಂಗಿಗೆ ಒಳಗಾಗ್ತಾನೆ, ಕಮಾಂಡಬಲ್, ಅವನು ಮಧ್ಯಮ ವೃದ್ಧ. ಇನ್ನೊಬ್ಬ ಇರ್ತಾನೆ, ಇದನ್ನು ತಿಳ್ಕೊಳ್ಳೋನು, ಅವನು ಬಾಲ. ಈ 3 ಜನರು ತಿಳ್ಕೊಳ್ಳಿ. ಈ 3 ಜನರ ಒಳಗಡೆ ಇವಾಗ ಆಟ ಶುರು. ಇವನು ಪ್ರಯೋಜಕ ವೃದ್ಧ ಹೇಳ್ತಾನೆ, ಗಾ ಮಾನಯ. ಮಧ್ಯಮ ವೃದ್ಧ ಹೋದ, ಹಸುವನ್ನು ತಂದ, ಮಗು ಅದನ್ನು ನೋಡುತ್ತೆ. ಓಹೋ, ತೆಗೆದುಕೊಂಡು ಬಾ ಅಂತ ಹೇಳಿದ್ದಕ್ಕೆ ಅವನು ಹಸುವನ್ನು ತಗೊಂಡು ಬಂದ. ಅಂದರೆ ಪದಗಳಿಗೆ ಏನು ಗುರಿ? ಕಾರ್ಯ ಗುರಿ. ಲ್ಯಾಂಗ್ವೇಜ್ ಈಸ್ merely for an action. Without an action, ಲ್ಯಾಂಗ್ವೇಜ್ಗೆ ಅರ್ಥವೇ ಇಲ್ಲ. ಇದು ಮಗು ತಿಳ್ಕೊಳತ್ತಂತೆ. ಮಗು ತಿಳ್ಕೊಳತ್ತೆ ಇದನ್ನ.
ಓಹೋ, ದೊಡ್ಡವನು ಹೇಳ್ತಾ ಇದ್ದಾನೆ, ಚಿಕ್ಕವನು ಕೇಳ್ತಾ ಇದ್ದಾನೆ, ಅವನು ಹೇಳಿದಂತೆ ಇವನು ಕೇಳ್ತಾನೆ. ಆದ್ದರಿಂದ ಈ ಮಗು ಅವನ ಪ್ರಜ್ಞೆಯಲ್ಲಿ ಶಬ್ದಕ್ಕೆ ಕ್ರಿಯೆಯೇ ಅರ್ಥ, ಧಾತುವಿಗೆ ಕ್ರಿಯೆಯೇ ಅರ್ಥ ಅಂತ ತಿಳ್ಕೊಳ್ಳತ್ತಂತೆ ಮಗು. ಆಮೇಲೆ ಅದನ್ನು ಬೇರೆ ಬೇರೆ ಅಪ್ಲೈ ಮಾಡ್ತಾರೆ. ಘಟಮಾನಯ, ಅವತ್ತು ಗಾಮಾನಯ ಅಂದ, ಹಸು ತಂದ. ಇವತ್ತು ಘಟಮಾನಯ ಅಂದ, ಮಡಿಕೆ ತಂದ. ಅದರಿಂದಾಗಿ ಘಟದಲ್ಲಿ ಈ ಕ್ರಿಯೆ ಅನ್ವಯ ಆಗತ್ತೆ, ತರುವ ಕ್ರಿಯೆ ಅನ್ವಯ ಆಗತ್ತೆ. ಆಕಾಶದಲ್ಲಿ, ಭೂಮಿಯಲ್ಲಿ ಈ ಕ್ರಿಯೆ ಅನ್ವಯ ಆಗಲ್ಲ ಅಂತ ಅನ್ಕೊಳ್ಳುತ್ತದ ಮಗು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತೆ ಜಯತೀರ್ಥರು ತಮಾಷೆ ಮಾಡುತ್ತಾರೆ, ಅಲ್ಲ ಈ ಥರದ ತರ್ಕ ದೊಡ್ಡವ್ರಿಗೇನೆ ಹೊಳೆಯಲ್ಲ, ಇನ್ನು ಆಗ್ತಾನೆ ಚಿಕ್ಕ ಮಗು. ಶಶ್ವತ್ ವಿಸ್ಮರಣಶೀಲಾ ಬಾಲಾಹ ಭವಂತಿ, ಎಲ್ಲ ಬೇಗ ಮರ್ತೋಗ್ತಾರೆ ಅವರು. ಈಗ ತಾನೇ ಉತ್ತರ ಹೇಳಿರ್ತಾರೆ, ಎಲ್ಲೋ ಕಳೆದು ಹೋಗಿ ಯಾವುದೋ ಲಹರಿಯಲ್ಲಿ ಮರ್ತೋಗಿರ್ತಾರೆ, ಮತ್ತು ಅದನ್ನು ಕೇಳಿದ್ರೆ ಗೊತ್ತಾಗಲ್ಲ, ಮತ್ತೆ ಪೆಟ್ಟು ತಿಂತವೆ. ಅಂತಹ ಮಕ್ಕಳು ಇಷ್ಟು ದೊಡ್ಡ ಪ್ರಕ್ರಿಯೆಯನ್ನು ನೆನಪಲ್ಲಿ ಇಟ್ಕೊಂಡು ಈ ಪ್ರಕ್ರಿಯೆಯಿಂದ ಅನುಮಾನ ಮಾಡಿ ಆ ಅನುಮಾನದಿಂದ ಒಂದು ಕನ್ಕ್ಲೂಷನ್ ಬರ್ತಾವ. ಏನು ನಿಮ್ಮ ಮನೆಯಲ್ಲಿ ಮಕ್ಕಳೇ ಇಲ್ವಾ? ಹೋಗಿ ಒಂದು 2 ಗಂಟೆ ನಂತರ ಬಂದ್ರೆ ನೆನಪಿರುತ್ತೆ ಮಗು, ಯಾವ ಪ್ರಕಾರ ಇರಬೇಕು ಅಲ್ಲಿದ್ದಂಗೆ ಕಾಯ್ತಾ ಕೂತಿರ್ತಾನೆ. ಎಲ್ಲಿ ಈ ಈ ವಸ್ತುವಿನಿಂದ ಏನು ಕ್ರಿಯೆ ಆಗ್ತಾ ಇದೆ, ಈ ಜ್ಞಾನದಿಂದ ಏನು ಕ್ರಿಯೆ ಆಗ್ತಾ ಇದೆ, ಕ್ರಿಯೆ ಆಗತ್ತಾ ಇಲ್ವಾ ಅಂತ ನಿರೀಕ್ಷೆ ಮಾಡ್ತಾ ಇರ್ಬೇಕು. ಇವನ್ ಪ್ರಕಾರ ಅದೇ ಅದು ಇಲ್ಲ, ಹಗ್ಗ ಇಲ್ಲ ಅಂತಂದ್ರೆ ಏನು ತಿಳ್ಕೊಳ್ತಾ, ಅದೆಲ್ಲ ಭಾರಿ ಪ್ರಾಬ್ಲಮ್. ಅದಕ್ಕೆ ಇಷ್ಟು ಎಲ್ಲ ಪ್ರಕ್ರಿಯೆ ಘಟಿತವಾದದ್ದು. ನೀವು ಜಯತೀರ್ಥರು ಒಂದು ಕಡೆ ಬಹಳ ಸೊಗಸಾದ ಮಾತನ್ನು ಹೇಳ್ತಾರೆ. ಏನು, ನೀವು ಪ್ರಕ್ರಿಯೆಗೆ ಅನುಗುಣವಾಗಿ ವಸ್ತು ಸ್ವರೂಪ ನಿರ್ಣಯ ಮಾಡಬೇಕೇ ವಿನಃ ಪ್ರಕ್ರಿಯೆ ಮೊದಲು ರೂಪಿಸಿಬಿಟ್ಟು ಆಮೇಲೆ ವಸ್ತು ಸ್ವರೂಪ ನಿರ್ಣಯ ಮಾಡೋದಲ್ಲ. ವಸ್ತು ಸ್ವರೂಪಕ್ಕೆ ಅನುಗುಣವಾಗಿ ಪ್ರಕ್ರಿಯೆಯನ್ನು ನಿರ್ಣಯ ಮಾಡಬೇಕು. ಯಾಕೆಂದರೆ ಈ ಘಟನೆ ಆಗಿದೆ. ಈಗ ತಾರ್ಕಿಕರದ್ದು ಒಂದು ದೃಷ್ಟಿಕೋನ ಏನು, ದ್ರವ್ಯ ಗುಣಕ್ಕೆ ಕಾರಣ ಅಂತ. ದ್ರವ್ಯ ಗುಣಕ್ಕೆ ಕಾರಣ. ಮಡಿಕೆ ತನ್ನ ಒಳಗಿನ ಸ್ಪರ್ಶಕ್ಕೆ ಕಾರಣ. ಪಾಟ್ ಈಸ್ ಕಾಸ್ ಫಾರ್ ಹಿಸ್ ಕ್ವಾಲಿಟೀಸ್. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ, ಅದು ಕಾರಣ ಆಗಬೇಕು ಅಂತಾದರೆ ಮೊದಲು ಇರಬೇಕು. ಇವಾಗ ನನ್ನ ತಾಯಿ ನನಗೆ ಕಾರಣ ಆಗಬೇಕು, ನನಗಿಂತ ಮೊದಲು ಇರಬೇಕು. ಇಲ್ಲಿ ಅಯ್ಯೋ ರಾಮ, ತನ್ನ ಸ್ಪರ್ಶಕ್ಕೆ ಮಡಿಕೆ ಯಾವಾಗ ಕಾರಣ ಆಯಿತು? ಅದಕ್ಕೆ ಅವರೊಂದು ರೂಲ್ ತಂದರು, ಉತ್ಪನ್ನಂ ದ್ರವ್ಯಂ ಕ್ಷಣಂ ಅಗುಣಂ ನಿಷ್ಕ್ರಿಯಂಚ ತಿಷ್ಠತಿ. ಹುಟ್ಟಿದ ಕೂಡಲೇ ವಸ್ತುವಿನಲ್ಲಿ ಯಾವ ಕ್ವಾಲಿಟಿಯೂ ಇರೋದಿಲ್ಲ, ಯಾವ ಕ್ರಿಯೆಯೂ ಇರೋದಿಲ್ಲ. ಮೊದಲು ಬಂತೋ ಇಲ್ವೋ? ಫಸ್ಟ್ ಕಾಸ್, ದೇರ್ ಶುಡ್ ಬಿ ಎ ಕಾಸ್ ಫಸ್ಟ್. ಆಮೇಲೆ ಕ್ವಾಲಿಟಿ ಜಾಯಿನ್ ಆಗ್ತಾ ಹೋಯ್ತು. ಅದರಿಂದ ದ್ರವ್ಯ ಗುಣಕ್ಕೆ ಕಾರಣ. ಅದಕ್ಕೆ ಅವರು ತಮಾಷೆ ಮಾಡಿದ್ದು ಜಯತೀರ್ಥರು, ಅಪ್ಪ ನೀನು ಪ್ರಕ್ರಿಯೆ ಮೊದಲು ನೋಡಬೇಕು. ಯಾವ ಟೈಮಿನಲ್ಲಿ ಅಲ್ಲಿ ಸ್ಪರ್ಶ ಇಲ್ಲ ಆಯಿತು ಹುಟ್ಟಿದ ಕೂಡಲೇ. ಒಂದು ರೀತಿ ನೋಡಿದ್ರೆ ಸ್ಪರ್ಶದಿಂದಲೇ ಅದು ರೂಪುಗೊಳ್ಳೋದು ಮಡಿಕೆ. ಅಂದಮೇಲೆ ಯಾವ ಟೈಮಿನಲ್ಲಿ ಅದು ಇಲ್ಲ ಆಗಿತ್ತು. ಅದರಿಂದಾಗಿ ಪ್ರಕ್ರಿಯೆಗನುಗುಣವಾಗಿ, ವಸ್ತುವಿನ ಸ್ವರೂಪಕ್ಕನುಗುಣವಾಗಿ ಪ್ರಕ್ರಿಯೆ ಇರಬೇಕೇ ವಿನಃ ಪ್ರಕ್ರಿಯೆ ತಂದ್ಬಿಟ್ಟು ಆಮೇಲೆ ಹಾಗೆ ನೀವು ವಾದ ಮಾಡೋದಾದರೆ, ನೀವು ತಂದೆಯಾಗಿ ಎಷ್ಟು ವರ್ಷ, ನಿಮ್ಮ ಮಗನಿಗೂ ನಿಮಗೂ ಒಂದೇ ವಯಸ್ಸು, ಮಗನಿಗೂ ತಂದೆಗೂ ಒಂದೇ ವಯಸ್ಸು. ಯಾಕೆ? ಅಲ್ಲ, ಮಗು ಹುಟ್ಟಿದ ಮೇಲೆ ತಂದೆ ಆಗಿದ್ದ, ಅದರಿಂದಾಗಿ ತಂದೆಗೆ ಮಗುವಿಗೆ ಎಷ್ಟು ವಯಸ್ಸು, ತಂದೆಗೂ ಅಷ್ಟೇ ವಯಸ್ಸು. ತಂದೆ ಅಂತ ತಂದೆ ಆಗಿದ್ದು ಯಾವಾಗ? ಆ ಮಗು ಹುಟ್ಟಿದ ಮೇಲೆ.
ಅದರಿಂದಾಗಿ ತಂದೆಗೂ ಮಗನಿಗೂ ಒಂದೇ ವಯಸ್ಸು. ಅದರಿಂದ ತಂದೆ ಕಾರಣವೇ ಅಲ್ಲ, ಯಾಕೆಂದ್ರೆ ಪೂರ್ವ ವೃತ್ತಿತ್ವವೇ ಇಲ್ಲ ತಂದೆಗೆ. ಅವನೇನಾದ್ರೂ ತಂದೆ ಆದರೆ ತಂದೆಗಿಂತ ದೊಡ್ಡವನು. ಹೀಗೆಲ್ಲ ಆಗುತ್ತೆ. ಅದರಿಂದಾಗಿ ಉಳಿದ ಏನು ಇದಿದೆ ಒಂದೇನು ಏನಿಲ್ಲ. ಈಗ ಸನ್ಯಾಸಿಯಾಗಿ ಎಷ್ಟು ವರ್ಷ ಆಯಿತು ಅಂತಂದರೆ ಇಷ್ಟು ವರ್ಷ ಅಂತ ಹೇಳ್ಬೋದು. ಆವಾಗ ಹಿಂದೆ ಉಳಿದದ್ದನ್ನು ಬಿಡ್ತೀರೋ ಇಲ್ವೋ, ಹಾಗೆ ಇದು ಕೂಡ ಅಂತ ವಾದ ಮಾಡಬೇಕಾಗತ್ತೆ. ಅದು ವಾದಕ್ಕೆ ಚೆನ್ನ. ಅದರಿಂದಾಗಿ ಪ್ರಕ್ರಿಯೆಗೆ ಅನುಗುಣವಾಗಿ ವಸ್ತು ಸ್ವರೂಪ ಇರಲ್ಲ. ವಸ್ತುವಿನ ಸ್ವರೂಪ ಮೊದಲೇ ಹೇಗಿರುತ್ತೆ ಆ ನೇಚರ್ಗೆ ಅನುಗುಣವಾಗಿ ಪ್ರಕ್ರಿಯೆಯನ್ನು ನಾವು ಪ್ರೊಸೀಜರ್ನ ಚಿಂತನೆ ಮಾಡಬೇಕು ಅಂತ. ಇರಲಿ, ಇವರೆಲ್ಲ ಅಂತಾದವರು, ಮೀಮಾಂಸಕರೆಲ್ಲ ಆ ತರಹದ ಇಂಪ್ರಾಕ್ಟಿಕಲ್ ಮನುಷ್ಯರು. ಇಯಂ ಮಾತಾ ಅಯಂ ಪಿತಾ ಇತ್ಯಾದವು ಇದು ಮೀಮಾಂಸಕರ ವಾದ. ಅವ್ರು ಯಾಕೆ ದೇವರನ್ನು ಒಪ್ಪಲ್ಲ ಅದು ಬೇರೆ. ವೇದ ದೇವರನ್ನು ಯಾಕೆ ಹೇಳಲ್ಲ ಅಂದರೆ ಅದಕ್ಕೆ ಈ ಕಾರಣ ಕೊಡ್ತಾರೆ. ವೇದ ಇರೋದು ಯಜ್ಞಕ್ಕಾಗಿ, ವೇದ ಬಂದಿರೋದು ಯಾಕೆ ಯಜ್ಞಕ್ಕಾಗಿ. ಒಂದು ರೀತಿ ಏನೋ ಒಂದು ಬಂದಿರುತ್ತೆ. ಇವಾಗ ಯಕ್ಷಗಾನ ಯಾಕಿದೆ? ಕ್ಷೇತ್ರ ಮಹಾತ್ಮೆಗಾಗಿ. ನೀವು ಎಲ್ಲೇ ನೋಡಿದ್ರು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ. ಅದು ಬಂದಿದ್ಯಾಕೆ? ದಶಾವತಾರಗಳನ್ನು ಜನರಿಗೆ ಪರಿಚಯ ಮಾಡಿಸ್ಲಿಕ್ಕೆ. ಆದರೆ ಇವಾಗ ಆಗಿರೋದೇನು? ಹಾಗೆ. ಅದರಿಂದ ವೇದ ಇರೋದು ಯಾಕೆ? ದೇವರಿಗಾಗಿ. ಇವರೇನು ಹೇಳಿದ್ರು? ವೇದ ಇರೋದು ಯಜ್ಞಕ್ಕಾಗಿ. ಹಾಗಾದ್ರೆ ದೇವರು ನೆಪ. ಇಯಂ ಮಾತಾ ಅಯಂ ಪಿತಾ ಇತ್ಯಾದವು ಅಂಗುಲಿ ಪ್ರಸಾರಣಾದಿ ಪೂರ್ವಕ ನಿರ್ದೇಶೇನೈವ ಹಿತಜ್ಜಾನಾತಿ ಕಾರ್ಯಾನ್ವಿತೆ ವ್ಯುತ್ಪತ್ತಿರಿತಿ ವದತಃ ಕಾರ್ಯಸ್ಯ ಕಾರ್ಯಾನ್ವಯಾಭಾವಾತ್ ಕಲ್ಪನಾ ಗೌರವಂ. ಒಂದು ಟ್ರಿಕ್ಕಿ ಕ್ವಶನ್ ಆಚಾರ್ಯರು ಹಾಕಿದರು. ಎಲ್ಲ ಶಬ್ದಗಳು ಕಾರ್ಯವನ್ನು ನುಡಿಯುತ್ತವೆ ಅನ್ನುವ ಶಬ್ದಕ್ಕೆ ಕಾರ್ಯದಲ್ಲಿ ಅನ್ವಯ ಇಲ್ಲ. ಅಲ್ಲೇ ಈಗ ಸರ್ವೇ ನಿಯಮ ಇದನ್ನ ವಿದೇಶಿಯರು ಪಾಪ ಯದ್ವಾ ತದ್ವಾ ತಲೆ ಮೇಲೆ ಹಾಕೊಂಡು ಒದ್ದಾಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಸರ್ವೇ ನಿಯಮ ತಾಪವಾದಾಹ ಅನ್ನುವ ನಿಯಮಕ್ಕೆ ಅಪವಾದ ಇದೆಯೋ ಇಲ್ವೋ? ಇನ್ನೂ ಸರಳಗೊಳಿಸ್ಲಾ? ಗೋಡೆಯ ಮೇಲೆ ಏನನ್ನೂ ಬರೆಯಬಾರದು ಅಂತ ಒಬ್ಬ ಬರೆದಿರ್ತಾನೆ. ಅದಕ್ಕೆ ಇದು ಅನ್ವಯ ಆಗಲ್ಲ. ಗೋಡೆಯ ಮೇಲೆ ಏನನ್ನು ಅಂಟಿಸಬೇಡಿ ಅಂತ ಚೀಟಿ ಅಂಟಿಸಿರ್ತಾನೆ. ಏನು ಹೇಳ್ತೀರ ನೀವು? ಎಕ್ಸೆಪ್ಷನ್. ಬೇರೆಯವ್ರು ತಂದು ಅಂಟಿಸಬಾರ್ದು, ನಾವೇ ಬರೆದಿದ್ದೀವಿ ಅನ್ಬೇಕು. ಬೇರೆಯವರು ಬರಿಬಾರ್ದು, ನಾವು ಬರೆದಿದ್ದೀವಿ ಅಂತ ಅನ್ಬೇಕು. ಅದರಿಂದ ಅದೇ ರೀತಿ ಪ್ರಶ್ನೆ ಇದು. ಕಾರ್ಯಾನ್ವಿತೆ ವ್ಯುತ್ಪತ್ತಿ. ಎಲ್ಲ ವಾಕ್ಯಗಳು ಕಾರ್ಯದಲ್ಲಿ ಅನ್ವಯವಾಗುತ್ತವೆ. ಎಲ್ಲ ಪದಗಳಿಗೂ ಎಲ್ಲಿ ಅಪ್ಲಿಕೇಶನ್ ಎಲ್ಲ ಅಪ್ಲೈ ಆಗ್ತವೆ, ಎಲ್ಲ ಪದಗಳು ಕಾರ್ಯದಲ್ಲಿ ಅಪ್ಲೈ ಆಗ್ತವೆ ಅನ್ನುವ ಮಾತು ಕಾರ್ಯದಲ್ಲಿ ಅಪ್ಲೈ ಆಗತ್ತಾ? ಆಗಲ್ವಾ? ಅದೇ ಸಿದ್ಧ ಆಗುತ್ತೆ. ಆಚಾರ್ಯರು ಇನ್ನೂ ಮುಂದೆ ಹೇಳ್ತಾರೆ, ಕೋಶಾದಿಗಳಿಗೆಲ್ಲ ಗತಿಯನ್ನು ಹಾಗಾದ್ರೆ ಅಂತ ಕೇಳ್ತಾರೆ. ಅದು ಮುಂದೆ ಕೇಳ್ತಾರೆ. ಕಲ್ಪನಾ ಗೌರವಂ. ಅದರಿಂದಾಗಿ ನೀವು ಇದ್ದದ್ದನ್ನು ಎಕ್ಸ್ಟ್ರಾ ಏನೇನೇನೇನೇನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀರ. ಕಲ್ಪನೆ ಅಂದ್ರೆ ಏನು ಗೊತ್ತಾ? ಒಂದು ವಸ್ತುವನ್ನು ಆಗತ್ತೆ ಅಂತ ಹೇಳಿ ಏನು ಚಿಂತಿಸ್ತೇವೆ ಅದನ್ನು ಕಲ್ಪನಾ ಅಂತ ಕರೆಯೋದು. ಆ ಪ್ರೊಸೀಜರ್ನ ನೀವು ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಇಯಂ ಮಾತಾ ಅಯಂ ಪಿತಾ ಸುರೂಪೋಸಿ ಇತ್ಯಾದು ಸಿದ್ಧ ಮಾತ್ರ ಜ್ಞಾಪನೇನ ಪರ್ಯವಸಿತತ್ವಾದ್ ವಾಕ್ಯಸ್ಯ. ಆಮೇಲೆ ಹೇಳ್ತಾನೆ, ಪರಿಚಯ ಮಾಡಿಸ್ತಾನೆ. ಇದು ನಮ್ಮ ಅಮ್ಮ, ಇದು ನಮ್ಮ ತಂದೆ, ಮತ್ತು ನೀನು ನೋಡಲಿಕ್ಕೆ ಚಂದ ಇದ್ದಿ, ಸುರೂಪೋಸಿ.
ನೋಡಲಿಕ್ಕೆ ಚಂದ ಇದ್ದಿ, ಅಲ್ಲಿ ಸಿದ್ಧ ಮಾತ್ರ ಜ್ಞಾಪನ ಮುಂದೇನು ಮಾಡಲಿ, ಚೆನ್ನಾಗಿದೆ ಮುಂದೇನು ಮಾಡೋದು, ಅದು ಏನು ಸಾಯೋದು ನೋಡಿ. ಇವರು ಇನ್ಕಂಪ್ಲೀಟ್ ಆಗದ. ಇವರು ನಮ್ಮ ತಾಯಿ ಹೌದಾ, ಇವರು ತಗೊಂಡೇನು ಮಾಡೋಣ ಅಂದ್ರೆ ಏನು ಹೇಳೋದು? ಎಲ್ಲಕ್ಕೂ ಕಾರ್ಯದಲ್ಲಿ ಅನ್ವಯ ಇರಬೇಕಾಗಿಲ್ಲ, ಎಲ್ಲವೂ ಕೂಡ ಆಕ್ಷನ್ನಲ್ಲಿ ಅಪ್ಲೈ ಆಗಬೇಕಾಗಿಲ್ಲ. ಸಿದ್ಧ ಮಾತ್ರ ಜ್ಞಾಪನೇನ ಪರ್ಯವಸಿತತ್ವಾತ್. ಇದು ಹೀಗಿದೆ, ಇದು ನಮ್ಮ ಮನೆ, ಮುಂದೆ ಎಲ್ಲದಕ್ಕೂ ಮುಂದೆ ಕೇಳಲಿಕ್ಕಾಗಲ್ಲ. ತಸ್ಯ ತತ್ರ ಪ್ರಾಮಾಣ್ಯ ಅನುಭವಾಚ್ಚ. ಮತ್ತೆ ಎಲ್ಲರಿಗೂ ಪ್ರಾಮಾಣ್ಯ ಅಂತ ಹೇಳಿ ಅನುಭವಕ್ಕೆ ಬಂದಿದೆ, ಅಷ್ಟರಿಂದಲೇ ತೃಪ್ತರಾಗ್ತಾರೆ. ಇದು ನಮ್ಮ ತಾಯಿ, ನಮಸ್ಕಾರ, ಅಲ್ಲಿಗೆ ಮುಂದೇನು ಅಂತ ಕೇಳಲ್ಲ, ಅದು ಕಾರ್ಯದಲ್ಲಿ ಅಪ್ಲೈ ಆಗಲ್ವಾ ಅಂತ ಕೇಳಲ್ಲ. ಅದರಿಂದ ಪ್ರಾಮಾಣ್ಯ ಅನುಭವಾಚ್ಚ. ಆಚಾರ್ಯ ಮೀಮಾಂಸ ಮತ್ತೆ ಮೀಮು ಎರಡು ಸೇರಿ ಹೀಗೆ ಇರುತ್ತೆ ಆಚಾರ್ಯ. ಮೀಮಾಂಸ ಮತ್ತು ಮೀಮ್, ಅದರಿಂದಾಗಿ ಹೀಗೆ ಇರುತ್ತೆ. ಅದರಲ್ಲಿ ಹೀಗೆ ನಮ್ಮ ತಾಯಿ ಮುಂದೆ ಅಂತ ಎಷ್ಟೊಂದು ನೋಡಿದೆ ನಾನು. ಅದೇ ಅದರಿಂದಾಗಿ ಇಷ್ಟು ಆಚಾರ್ಯರು ಹೇಳ್ತಾರೆ. ಇದನ್ನು ಯಾಕೆ ಹೇಳಿದ್ರು? ಅವರ ಇದು ಪದ್ಮನಾಭ ತೀರ್ಥರ ಮತ್ತು ನಾರಾಯಣ ಪಂಡಿತಾಚಾರ್ಯರ ಮತ್ತು ಗೋವಿಂದ ಪಂಡಿತಾಚಾರ್ಯರು ಅವರದ್ದನ್ನು ಮತ್ತೆ ನೋಡೋಣ. ಹೌದಾ? ಇಲ್ಲ, ಲಾಸ್ಟ್ ಟೈಮ್ ಸರಿ ಸರಿ ಹಾಗೆ ಹಾಗೆ ಬೌದ್ಧರಾದ್ಮೇಲೆ ಮತಾಚಾರ್ಯರು ಬರೋವರೆಗೆ ಇವರೇ ರೂಲ್ ಮಾಡ್ತಾ ಇದ್ರು. ಬೌದ್ಧರಾದ್ಮೇಲೆ ಮೀಮಾಂಸಕರೇ ರೂಲ್ ಮಾಡ್ತಾ ಇದ್ರು, ತಾರ್ಕಿಕರ ಸೈಡ್ ಲೈನ್ ಆಗಿದ್ರು. ಫಸ್ಟು ಮೊದಲನೇ ಗ್ರಂಥ ಬರೋದೇ ನಮಗೆ 9-10ನೇ ಶತಮಾನದಲ್ಲಿ ದೇವರನ್ನ ಸಾಧನೆ ಮಾಡುವ ಗ್ರಂಥ ಯಾವುದು? ನ್ಯಾಯಕುಸುಮಾಂಜಲಿ. ದೇವರ ಅಸ್ತಿತ್ವವನ್ನು ತರ್ಕದ ಮೂಲಕ ಸಮರ್ಥನೆ ಮಾಡುವ ಗ್ರಂಥ ಬರೋದೇ ಅಂದರೆ ಅಷ್ಟು ಆಸ್ತಿಕವಾದ ದೇಶದಲ್ಲಿ. ಆಗ ತಾನೇ ದೇವರ ಅವತಾರ ಮಾಡಿದೆ. ಕೇವಲ 2000 ವರ್ಷಗಳ ಹಿಂದೆ ದೇವರ ಅವತಾರ ಮಾಡಿದ್ದ ಅಂದರೆ ಅವಾಗ. ಅದು ಬಂದು ಇವಾಗ 3000 ಆಗುತ್ತೆ. ಅದು ಕೇವಲ 1000-2000 ವರ್ಷಗಳ ಹಿಂದೆ ದೇವರ ಅವತಾರ ಮಾಡಿದ್ದಕ್ಕೆ, ದೇವರಿದ್ದಾನೆ ಅಂತ ಪ್ರೂವ್ ಮಾಡಲಿಕ್ಕೆ ಆಮೇಲೆ ಬಂದಿದ್ದ ಗ್ರಂಥ ಮಾತ್ರ. ಆಮೇಲೆ ನ್ಯಾಯಕುಸುಮಾಂಜಲಿ. ಆಮೇಲೆ ನೀವು ಅದು ನಾನು ಅಲ್ಲಿ ಬರೆದಿದ್ದೇನೆ, ಬರ್ಟನ್ ರಸಲ್ದು ವೈ ಐ ಆಮ್ ನಾಟ್ ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಪುಸ್ತಕ. ವೈ ಐ ಆಮ್ ನಾಟ್ ಕ್ರಿಶ್ಚಿಯನ್. ಅದರಲ್ಲಿ ಅವನು ದೇವರ ಅಸ್ತಿತ್ವದ ಬಗ್ಗೆ ಏನೆಲ್ಲ ಪ್ರಶ್ನೆ ಮಾಡ್ತಾನೆ, ಆ ಪ್ರಶ್ನೆಗೆ ಉತ್ತರ ಈ 9ನೇ-10ನೇ ಶತಮಾನದ ನ್ಯಾಯಕುಸುಮಾಂಜಲಿ ಎಲ್ಲಿದೆ. ಅವನು ಮಾಡಿದ್ದೆ ಮೊನ್ನೆ. ಇಂದಿರಾ ಗಾಂಧಿ ಅವನು ಹೋಗಿ ಭೇಟಿ ಮಾಡಿ ಬಂದಿದ್ದಾಳೆ, ಬರ್ಟನ್ ರಸಲ್ನ. ಅವನು ಇವರೆಲ್ಲರ ಅಪ್ಪ, ಬುದ್ಧಿಜೀವಿಗಳ ಅಪ್ಪ. ಜೀನ್ ಪಾಲ್ ಸಾರ್ತ್ರ್, ಆಮೇಲೆ ಆಲ್ಬರ್ಟ್ ಕಮು, ಆಮೇಲೆ ಬರ್ಟನ್ ರಸಲ್. ಇವನು ಇಲ್ಲಿ ಮಾಡಿದ ಪ್ರಶ್ನೆಗೆ ಅಲ್ಲಿ ಉತ್ತರ ಇದೆ. ಈಗ ಉತ್ತರ ಇದ್ರೆ ನಮ್ಗೆ ತಿಳಿಬೇಕಿತ್ತು, ಅಲ್ಲ ಇದ್ರೂ ತಿಳಿದೇ ಇರಬಹುದು, ಅಥವಾ ಬೇರೆ ಯಾವುದೋ ಭಾಷೆಯಲ್ಲಿ ಇರ್ಬೋದು, ಬೇರೆ ಯಾವುದೋ ಕಾಲದಲ್ಲಿ ಬಂದಿರಬಹುದು. ಆಗಲಿ ಕುಮಾರಿಲ್ಲ ಭಟ್ಟ ಮೀಮಾಂಸಕ.